ಇವತ್ತು ನವರಾತ್ರಿಯ 2ನೇ ದಿನ ಇರೋದ್ರಿಂದ ಬ್ರಹ್ಮಚಾರಿಣಿಯ ವ್ರತ. ಇವತ್ತು ಕೆಂಪು ಬಣ್ಣ ಇರೋದ್ರಿಂದ ನಾನಿವತ್ತು ಬೀಟ್ರೂಟಿಂದ ಹಲ್ವಾ ಅಥವಾ ಬರ್ಫಿನೂ ಅನ್ಬೋದು. ಇದನ್ನು ಬೀಟ್ರೂಟ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಗೋಡಂಬಿ, ಬಾದಾಮು ಮತ್ತು ಪಿಸ್ತಾ. ಆಮೇಲೆ ಡ್ರೈ ಫ್ರೂಟ್ಸ್ ಕಟ್ಟರಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನೊಂದು ಬಾಲಿಗೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಬೀಟ್ರೂಟ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಪೇಸ್ಟ್ ಮಾಡಬೇಕು. 2 ಬೀಟ್ರೂಟಿಗೆ ನಾನು 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದನ್ನು ಒಂದು ಸರಿ ಫಿಲ್ಟ್ರ್ ಮಾಡಬೇಕು, ಮತ್ತು ಇನ್ನೊಂದು ಸರಿ ಬಟ್ಟೆಯಿಂದನೂ ಫಿಲ್ಟ್ರ್ ಮಾಡಬೇಕು. ಬರೀ ಅದರ ಜ್ಯೂಸ್ ಮಾತ್ರ ತೊಗೋಬೇಕು. ಜ್ಯೂಸ್ ತೊಗೊಂಡು ಇದಕ್ಕೆ 4 ಸ್ಪೂನು ಕಾರ್ನ್ಫ್ಲವರು, ಅರ್ಧ ಗ್ಲಾಸು ಸಕ್ಕರೆ. ಯಾವ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಗ್ಲಾಸು ಸಕ್ಕರೆ. ಆಮೇಲೆ ಇದನ್ನು ಒಂದು ಪ್ಯಾನಿಗೆ ಹಾಕಬೇಕು. ಈ ಜ್ಯೂಸ್ನೆಲ್ಲ ಈಗ ಇದು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಈ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದರೆ ಸ್ವಲ್ಪ ಎಲ್ಲ ತಳ ಹಿಡ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ 4 ಸ್ಪೂನು ತುಪ್ಪ, 4ರಿಂದ 5 ಸ್ಪೂನ್ ತುಪ್ಪ ಆದರೆ ಸಾಕಾಗುತ್ತೆ. ಇಲ್ಲ ಜಾಸ್ತಿ ಬೇಕಂದರೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಕೈ ಬಿಡ್ದಂಗೆ ಕರಗಿಸ್ತಾ ಇರಬೇಕು. ಕಾರ್ನ್ಫ್ಲವರ್ ಇರೋದ್ರಿಂದ ಅದು ಗಂಟು ಆಗುತ್ತೆ. ಸ್ವಲ್ಪ ಅದೆಲ್ಲ ಕೂಡ್ಕೊಳ್ಳೋ ತನಕ ಕೈ ಬಿಡ್ದಂಗೆ ಕರಗಿಸ್ತಾನೆ ಇರಬೇಕು. ನಾನಿಲ್ಲಿ ನೋಡಿ ಒಂದು ಟ್ರೇಗೆ ತುಪ್ಪ ಹಚ್ತಾ ಇದ್ದೀನಿ. ನಾನೊಂದು ಚಿಕ್ಕ ಟ್ರೇ ತೊಗೋಬೇಕಾಯ್ತು, ಇದು ಸ್ವಲ್ಪ ದೊಡ್ಡದಾಯಿತು. ಅದನ್ನ ದೊಡ್ಡದಿರೋದ್ರಿಂದ ಬೀಟ್ರೂಟದ್ದು ಥಿಕ್ನೆಸ್ ಸ್ವಲ್ಪ ಕಡಿಮೆ ಬಂದಿದೆ ನನಗೆ. ಚಿಕ್ಕ ಟ್ರೇ ಆದರೆ ಇನ್ನೂ ಚೆನ್ನಾಗಿ ಬಂದಿರ್ತಿತ್ತು. ಈಗ ನೋಡಿ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ನಾನೀಗ. ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ. ತಿರುಗಿಸ್ತಾನೆ ಇರಬೇಕು ಸ್ವಲ್ಪ, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಅಷ್ಟೊಂದು ಪ್ರಾಬ್ಲಮ್ ಬರಲ್ಲ. ನಾನ್ ಸ್ಟಿಕ್ ಕಡಾಯಿ ಆಗಿರೋದ್ರಿಂದ ಸ್ವಲ್ಪ ಸ್ಪೂನಿಂದ ಬಿಡ್ತಾ ಇಲ್ಲಲ್ಲ, ಈಗ ಸ್ವಲ್ಪ ಬಂದಿದೆ. ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಬರ್ತಾಯಿದೆ ಹದ. ಪ್ಯಾನ್ ಎಲ್ಲ ಫುಲ್ ಬಿಡುತ್ತೆ. ಈಗ ನೋಡಿ ಎಲ್ಲ ಕುಡ್ಕೋತಾ ಇದೆಯಲ್ಲ, ಪ್ಯಾನ್ ಬಿಟ್ಕೋತಾ ಇದೆ. ಇದಾಗಿದೆ ಅಂತ ಈಗ. ಬೀಟ್ರೂಟ್ ತಿನ್ನೋದ್ರಿಂದ ಹಿಮೋಗ್ಲೋಬಿನು ಚೆನ್ನಾಗಾಗುತ್ತೆ. ಬರೀ ಇದನ್ನು ಜ್ಯೂಸನ್ನು ಮಾಡಿ ಕುಡಿಬೋದು. ಈಗ ಇದನ್ನು ನಾನು ಟ್ರೇಗೆ ತುಪ್ಪ ಹಚ್ಚಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಡಬೇಕು. ಅರ್ಧ ಗಂಟೆ ಅದು ಸ್ವಲ್ಪ ಎಲ್ಲ ಫುಲ್ ತಣ್ಣಗಾದ್ಮೇಲೆ ಇದನ್ನು ನೋಡಿ, ಈಗ ತಣ್ಣಗಾಗಿದೆ. ಇದನ್ನು ಪೀಸ್ ಕಟ್ ಮಾಡ್ತೀನಿ. ಪೀಸ್ ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಯಿತು ಅಂತ. ಚಿಕ್ಕ ಟ್ರೇ ಆಗಿದ್ದರೆ ಚೆನ್ನಾಗಿ ಬಂದಿರೋದು. ಬರ್ಫಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಒಂದು ಬರ್ಫಿನ ಕಟ್ ಮಾಡ್ತೀನಿ. ತುಂಬ ಸಾಫ್ಟಾಗಿ ಬಂದಿದೆ. ಹಂಗೆ ಬಾಯಲ್ಲಿ ಇಟ್ಟರೆ ಕರಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು.